ನೋಡಿ ನಮಗೆ ಇವರು ಸುಧೀಂದ್ರ ಸರ್ ಅಂತ ಸಿಕ್ಕಿದ್ರು. ನಮ್ಮ ಕನ್ನಡದ ಹೆಸರಾಂತ ಡೈರೆಕ್ಟರ್ ಅಂತ ಗೊತ್ತಾಯಿತು. ನಮ್ಮ ಇದ್ರ ಕಡೆಗೆ ನಮ್ಮ ಪಾರ್ಕಿಗೆ ಬರ್ತಾರೆ ವಾಕಿಂಗ್ಗೆ. ಸೊ ನಾನು ನಿಲ್ಲಿಸಿ ಒಂದು ಮಾತಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಧೀಂದ್ರ ಕಲ್ಲೋಳ್ ಅಂತ. ಮೊದಲ ಸಿನಿಮಾ ಬಂದು ಪುಂಡ ಪ್ರಚಂಡ ಅಂತ. ಅದು ಶಂಕರಣ್ಣನ ಜೊತೆ ಶಂಕರನಾಗರ ಮಾರ್ಗದರ್ಶನದಲ್ಲಿ ಅವರೇ ನಾಯಕ ನಟರಾಗಿ ನಡೆಸಿದ್ದು. ಅದರ ಕತೆ, ಚಿತ್ರಕಥೆ, ನಿರ್ದೇಶನ ಅದೆಲ್ಲ ನಮ್ಮ ಜೊತೆ ನಾವೇ ಮಾಡಿದ್ದು. ಅವಾಗ ಹಂಸಲೇಖ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಜೊತೆಗೆ SP ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಹಾಡುಗಳು ಹೇಳಿದ್ರು. ಅದು ತುಂಬ ಸಕ್ಸಸ್ ಅಂತಲ್ಲ, ಬಟ್ ನಮಗೇನು ತೊಂದರೆ ಅಂತೂ ಕೊಟ್ಟಿಲ್ಲ, ಬಟ್ ಒಳ್ಳೆ ಹೆಸರು ಅಂತೂ ಕೊಡ್ತು. ಅಂದ್ರೆ ಇದು ಚಲನಚಿತ್ರ ಒಳ್ಳೆ ದುಡ್ಡು ಮಾಡ್ತು. ಯಾಕಂದ್ರೆ ಇವ್ರಿಗೂ ಒಂದು ಹೆಸರು ಬಂತು, ಶಂಕರಣ್ಣಂಗೂ ಒಳ್ಳೆ ಹೆಸರು ಬಂತ. ಖಂಡಿತ. ಅವ್ರದ್ದು ಎಷ್ಟೇ ಚಿತ್ರ ಅದು? ಅವ್ರು ರಿಲೀಸ್ ಆಗೋ ಟೈಮಲ್ಲಿ ಇರಲಿಲ್ಲ ಅವರು. ಹೌದಾ? ರಿಲೀಸ್ ಆಗುವಾಗ ಅವಾಗ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ. ಓಕೆ ಓಕೆ. ಅವರು ತೀರ್ಕೊಂಡಿದ್ರು. ನನಗೊಂದು ಭಾಳ ನತದೃಷ್ಟ ನಾನು ಅಂದರೆ, ಯಾರ್ಯಾರ್ದು ಹೊಣೆಯಿಂದಾಗಿ ನನಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಯಿತು. ನಂದು 2ನೇ ಸಿನಿಮಾ ಬಂದು ಪಂಜರದ ಗಿಳಿ ಅಂತ. ಅದಕ್ಕೆ ಸುನೀಲ್ ಮತ್ತೆ ಶ್ರುತಿ ಕರೆಕ್ಟ್. ಅವರು ಒಳ್ಳೆ ಹ್ಯಾಂಡ್ಸಮ್ ಹೀರೋ ನಮ್ಮ ಇಂಡಸ್ಟ್ರಿಗೆ. ಭಾಳ ಚೆನ್ನಾಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. 3ನೇ ಸಿನಿಮಾ ಹಂತಕ ಅಂತ. ಸರಿ. ಅದಕ್ಕೂ ರಮೇಶ್ ಮತ್ತು ಪಂಚಮಿ ಅಂತ ಇಬ್ಬರು ಹೀರೋಯಿನ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದ್ರೆ, ಅವರಿಬ್ಬರು ಆಕ್ಸಿಡೆಂಟ್ ಆಗಿ ಎಲ್ಲೋ ತಿರ್ಕೊಂಡಿದ್ದಕ್ಕೆ ನನ್ನ ಬಗ್ಗೆ ಬಹಳ ವಿವಾದ ಪೇಪರಲ್ಲಿ ಬರ್ತಾ ಇತ್ತು. ಓಕೆ. ಇವರು ಡೈರೆಕ್ಟ್ ಮಾಡಿರೋದೆಲ್ಲ ಏನೇನೋ ಡೈರೆಕ್ಷನ್ ಏನೋ ಮಿಸ್ ಆಗಿದ್ರೆ ಆಗ್ತಾ ಇದೆ, ಸಾವಾಗ್ತಿದೆ ಮಾಡಿರೋ ಸಿನಿಮಾಗಳ ಯಾರು ನಟಿಸ್ತಾರೋ ಅದ್ರ ಈಗಲೂ ಇದೆ ಅಲ್ವಾ ಸರ್? ಒಬ್ರಿಗೆ ಒಂದು ಕಳಂಕ ಕಟ್ಬಿಡೋದು. ಅದು ಮುಂದೆ ಏನಾಯ್ತು, ನಮ್ಮ ಮಾನಸಿಕವಾಗಿ ಆಯ್ತು ಅಥವಾ ಇಂಡಸ್ಟ್ರಿಯಲ್ಲಿ ಅದೊಂಥರ ಕೆಟ್ಟ ಹೆಸರು ಶುರು ಆಯ್ತು. ನತದೃಷ್ಟ ನಿರ್ದೇಶಕ ಅಂತ ಅದೆಲ್ಲ ಪೇಪರ್ ಬರ್ತಾ ಇರೋದ್ರಿಂದ ಮನ್ಸಿಗೆ ಬಹಳ ಬೇಜಾರಾಯ್ತು. ಯಾರ ಹತ್ರನೂ ನಾನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಹೋಗಿ ಕಲೀಲೇ ಇಲ್ಲ. ಎಲ್ಲ ನಮ್ಮ ಮೈ ಓನ್ ನಾಲೆಜ್. ಸೊ ಅದರಲ್ಲಿ ಓನ್ಲಿ ಡೈರೆಕ್ಷನ್ ಮತ್ತೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಪ್ರತಿಯೊಂದು ನಿರ್ದೇಶನ ಎಲ್ಲವೂ ನಂದು. ಓಕೆ ಓಕೆ. ಸರ್ ಸಿಕ್ಕಿ ತುಂಬ ಖುಷಿ ಆಯ್ತು ನನಗೆ. ನಾನು ಪ್ರತಿದಿನ ನೋಡ್ತಾ ಇದ್ದೆ, ಇವ್ರ ಪರಿಚಯ ಇರಲಿಲ್ಲ ನನಗೆ. ನಮ್ಮ ಸ್ನೇಹಿತರು ತೋರಿಸಿದ್ರು, ನೋಡಿ ಇವರೇ ಡೈರೆಕ್ಟರ್ ಅಂತ. ಸೊ ಹಾಗಾಗಿ ಸರ್ ನಿಮ್ಮನ್ನ ಮಾತಾಡ್ಸೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡುಗೆ ಕೊಟ್ಟಿದ್ದೀರಾ, ನಿಮ್ಗೆ ತುಂಬ ಧನ್ಯವಾದಗಳು. ಮೊಮ್ಮಗು ಜೊತೆ ಬಂದಿದ್ದೀರಾ, ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾನು ಇದನ್ನ ಪೋಸ್ಟ್ ಮಾಡ್ತೀನಿ, ಪ್ಲೀಸ್. ಅದು ಲಿಂಕ್ ಕಳಿಸ್ತೀನಿ ನಿಮಗೆ. ಖಂಡಿತ. ನೋಡಿ ಇಲ್ಲೇ ಇರ್ತಾರೆ ಸಾಧಕರು, ಗೊತ್ತಾಗಲ್ಲ ನಮಗೆ. ನಾವು ಹೋಗ್ತಾ ಪರಿಚಯ ಮಾಡ್ಕೊಂಡು 4 ಜನ ಜೊತೆ ಮಾತಾಡಿದ್ರೆ ಹಿಂದೆ ಪರಿಚಯ ಆಗುತ್ತೆ. ತುಂಬ ಖುಷಿ ಆಯ್ತು ಸರ್ ಮಾತಾಡಿ.